ಜಗದ್ಗುರು ಶ್ರೀ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳವರ 17ನೇ ಪಟ್ಟಾಭಿಷೇಕ ಹಾಗೂ 40ನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಆಯೋಜಿಸಿರುವ ಭುವಿ ವಡ್ಡರ ಜನೋತ್ಸವ ಕಾರ್ಯಕ್ರಮವು ಜುಲೈ 19ರಂದು ಚಿತ್ರದುರ್ಗದ ಶ್ರೀ ಸಿದ್ದರಾಮೇಶ್ವರ ಭುವಿ ಗುರುಪೀಠದಲ್ಲಿ ವಿಜೃಂಭಣೆಯಿಂದ ನಡೆಯಲಿದ್ದು, ಇದರ ಅಂಗವಾಗಿ ಕಲಬುರಗಿ ನಗರದ ಶ್ರೀ ಶಿವದಾಸ್ ಮಹಾರಾಜರ ಮಠದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಸಭೆಯನ್ನು ಸಮಾಜದ ಗಣ್ಯರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿಯ ಮುಖ್ಯಸ್ಥ ಸಿದ್ದು ಬಂಡಿ, ಚಿತ್ರದುರ್ಗದಲ್ಲಿ ನಡೆಯಲಿರುವ ಜನೋತ್ಸವವು ಭುವಿ ವಡ್ಡರ ಸಮಾಜದ ಐತಿಹಾಸಿಕ ಸಮಾವೇಶವಾಗಿದ್ದು, ಕಲಬುರಗಿ ಜಿಲ್ಲೆಯ ಭುವಿ ವಡ್ಡರ ಸಮಾಜದ ಬಾಂಧವರು, ಮಹಿಳೆಯರು, ಯುವಕರು ಹಾಗೂ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಬಳ್ಳಾರಿ, ಹೊಸಪೇಟೆ, ರಾಯಚೂರು, ಯಾದಗಿರಿ, ಗುಲ್ಬರ್ಗ ಆಗಮಿಸಿದ್ದೀವಿ. ಈ ಕಾರ್ಯಕ್ರಮ ಪ್ರಥಮ ಬಾರಿಗೆ ಪ್ರತಿ ವರ್ಷದ ಈ ವರ್ಷ ಕೂಡ ಅದ್ದೂರಿಯಾಗಿ ಆ ಕಾರ್ಯಕ್ರಮಕ್ಕೆ ಈ ನಾಡಿನ ದೊರೆಯಾದ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿ ಪರಮೇಶ್ವರ್ ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಬಿಜೆಪಿ ಮುಖಂಡರು, JDS ಮುಖಂಡರು, ಎಲ್ಲ ಸಮಾಜ ಮುಖ್ಯ ಹಿರಿಯರು, ಉದ್ಯಮದವರು ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಅವಕಾಶ ಈ ಗುಲ್ಬರ್ಗ ಜಿಲ್ಲೆಯಿಂದ ತಾವೆಲ್ಲರೂ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಭಾಗವಹಿಸಬೇಕು. ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಗುರುಗಳು ಪಟ್ಟಾಭಿಷೇಕ ಒಂದು ದಿವಸ, ಹುಟ್ಟುಹಬ್ಬ, ಅದೇ ರೀತಿ ಅವ್ರ ಜೊತೆಗೆ ಪ್ರತಿಭಾವಂತ ಮಕ್ಕಳಿಗೆ ಸುಮಾರು 1,000 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಅವರಿಗೆ ನೀಡಲಾಗುತ್ತೆ. ಮಕ್ಕಳಿಗೆ ತಾವೆಲ್ಲ ನಮ್ಮ ತಾಲೂಕಿಂದ, ನಮ್ಮ ಜಿಲ್ಲೆ ಗುಲ್ಬರ್ಗ ಜಿಲ್ಲೆಯಿಂದ ಎಷ್ಟು ತಾಲೂಕು ಬರ್ತಾವೆ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಆ ಮಟ್ಟಕ್ಕೆ ಆಗಮಿಸಬೇಕು. ಆ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಏನು ಸ್ವಾಮೀಜಿಯರ ನೀಡ್ತಾರ, ಅದು ಆ ಶಕ್ತಿ ಮಕ್ಕಳಿಗೆ ಒಂದು ಉರಿದುಂಬಿಸುವಂತ ಒಂದು ಕೆಲಸ ಆಗ್ತದೆ. ಯಾಕಂದ್ರೆ ಹೋದ ವರ್ಷ 450-400 ಜನ ಹುಡುಗರು ಮಕ್ಕಳು ಬಂದ್ರೆ 42 ಲಕ್ಷ ಆಯ್ತು. ಈ ಸತಿ ಸುಮಾರು 1,000 ಮಕ್ಕಳು ಸೇರ್ತಾರೆ. ಅದಕ್ಕೆ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರ್ಬೇಕು. ತಾವೆಲ್ಲ ಬಂದು ತಾವೆಲ್ಲ ತಾಯಂದ್ರು ಬಹಳ ಜನ ಬಂದ್ರಿ. ನಮ್ಮ ಏನು ವಡ್ಡರ ಉತ್ಸವ, ಆ ವಡ್ಡರ ಉತ್ಸವಕ್ಕೆ ಹೆಂಗೆ ಒಳಗಂಗುಡಿ ಜಾತ್ರೆಗೆ ಹೋಗ್ತೀವಿ, ಎಲ್ಲಮ್ಮ ದೇವಸ್ಥಾನಕ್ಕೆ, ಅದೇ ರೀತಿ ನಮ್ಮ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಬರ್ತಾರಂದ್ರ ಇವತ್ತು ಸಮಾಜಕ್ಕೆ ಏನು ಕುಂದು ಕೊರತೆಗಳು ಇವತ್ತು ನಾವು ಪಡಿಬೇಕಾದ ಇವತ್ತು ಜನ ಪತ್ರಿಕಾ ಸ್ನೇಹಿತರೆ, ಅದೇ ರೀತಿ ವಿಶೇಷವಾಗಿ ನಮ್ಮ ಸಮಾಜದ ತಾಯಂದಿರೇ ಮತ್ತು ಅಣ್ಣ ತಮ್ಮಂದಿರೇ, ನಾವು ಈಗಾಗಲೇ ಕಲ್ಯಾಣ ಕರ್ನಾಟಕದ ಸಿದ್ದು ಬಂಡಿಯವರ ನೇತೃತ್ವದಲ್ಲಿ ಪ್ರಪ್ರಥಮವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ರಾಮಾಂಜನೇಯವರ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕೂಡ ಒಂದು ಅದ್ಭುತ ಮತ್ತು ಯಶಸ್ವಿ ಈ ಭುವಿ ಜನೋತ್ಸವ ಕಾರ್ಯಕ್ರಮವನ್ನು ಅಲ್ಲಿ ಪ್ರಥಮವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯೋದ್ರ ಜೊತೆಗೆ ಸಮಾಜದ ಸಾಧಕ ಬಾಧಕಗಳ ಚರ್ಚೆ ಮಾಡಿ ಪ್ರಥಮವಾಗಿ ನಾವು ಬಳ್ಳಾರಿ ಜಿಲ್ಲೆಯನ್ನ ಮುಗಿಸಿದ್ವಿ. ಅಲ್ಲಿಂದ ವಿಜಯನಗರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಅಲ್ಲದೇ ಎಲ್ಲಾ ತಾಲೂಕುಗಳಿಗೆ ಸಿದ್ದು ಬಂಡಿಯವರನ್ನ ಕರ್ಕೊಂಡು ಎಲ್ಲಾ ತಾಲೂಕುಗಳು ಮುಗಿಸೋದು. ಈಗ ಬೆಳಿಗ್ಗೆ ನಾವು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮತ್ತು ಸಮಾಜದ ಪತ್ರಿಕೆಯ ನಂತರ, ಗೋಷ್ಠಿ ನಂತರ ಅವರು ನಿರ್ಗಮಿಸಿದ ನಂತರ ನಮ್ಮ ಸಮಾಜದ ಬಂಧುಗಳ ಜೊತೆ ಸಾಧಕ ಬಾಧಕ ಮತ್ತು ನಾಳಿನ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಯಶಸ್ವಿ ಮಾಡ್ಬೇಕಂತದ್ದು ಕೂಡ ಚರ್ಚೆ ನಡೆಸಿದ. ಇದನ್ನು ಮಾಡಿದ್ವಿ. ಈಗ ಗುಲ್ಬರ್ಗ ಜಿಲ್ಲೆಗೆ ಬಂದಿದ್ದೇವೆ. ದಯವಿಟ್ಟು ಪತ್ರಿಕಾ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ಪ್ರತಿ ಹಳ್ಳಿಗೆ ಈ ಪತ್ರಿಕಾಗೋಷ್ಠಿಯ ವಿಚಾರ, ಯಾಕಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಚಿತ್ರದುರ್ಗದಲ್ಲಿ 19ನೇ ತಾರೀಕಿಗೆ, ನಾವು 3 ಜಿಲ್ಲೆಯಲ್ಲಿ 18ನೇ ತಾರೀಕು ಅಂತ ಹೇಳಿದ್ದೇವೆ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ದಿನಾಂಕ ಬದಲಾವಣೆ ಆಗಿರೋದ್ರಿಂದ ನಾವು 19ನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ಕಾರ್ಯಕ್ರಮದ ಮೂಲ ಉದ್ದೇಶ ಅವತ್ತು 17ನೇ ಪಟ್ಟಾಭಿಷೇಕ ಮತ್ತು ಲಾಂಛನ ದೀಕ್ಷಾ 22ನೇ ಮತ್ತು 40ನೇ ವರ್ಧೋತ್ಸವ ಕೂಡ ಪೂಜೆ. ಇದು ಒಂದು ಸಮಾಜದ ಒಂದುಗೂಡಿಸ್ತಕ್ಕಂಥದ್ದಕ್ಕೆ ಈ ಒಂದು ಕಾರ್ಯಕ್ರಮ ಆಗಿದ್ರೂ ಕೂಡ
ಮೂಲ ಉದ್ದೇಶ ನಮ್ಮ ಸಮಾಜಕ್ಕೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಈ 3 ದೃಷ್ಟಿಕೋನದಿಂದ ನಮ್ಮ ಸಮಾಜದ ಜನಪ್ರತಿನಿಧಿಗಳು, ಪೂಜ್ಯರು ಮತ್ತು ನಮ್ಮ ಸಮಾಜದ ಕರ್ನಾಟಕದ ಈ ಸಭೆಯಲ್ಲಿ ತಿಪ್ಪಣ್ಣ ವಡಿಯರಾಜ್, ರಾಮಾಂಜನೇಯ ಬಳ್ಳಾರಿ, ಅಶೋಕ್ ಉಮಲುಟ್ಟಿ, ಹನುಮಂತ ಜುಕ್ಕೂರ್, ನಿಂಗಣ್ಣ ದೇವರ್ಕರ್, ರಾಜು ಮೇಸ್ತ್ರಿ, ಮಲ್ಲಿಕಾರ್ಜುನ ಕುಸ್ತಿ, ಸಿದ್ದರಾಮ ದಂಡಗುಳ್ಕರ್, ಭೀಮಾಶಂಕರ್ ಬಂಕೂರ್, ಈರಣ್ಣ ರಾವೂರ್ಕರ್, ಶ್ರೀರಾಮುಲು ನಂದೂರ್, ಕನಕಪ್ಪ ದಂಡಗುಳ್ಕರ್, ರಮಯ್ಯ ಪೂಜಾರಿ, ರಾಜು ಗುತ್ತೇದಾರ್, ರವೀಂದ್ರ ಗುತ್ತೇದಾರ್, ಭಾಗ್ಯಶ್ರೀ, ಭಾನು ಪವಾರ್, ರಮೇಶ್ ಪವಾರ್, ಅನಿಲ್ ಜಾಧವ್, ವಿಜಯ್ ಕುಮಾರ್ ಸೇಡಂ ಸೇರಿದಂತೆ ವಿವಿಧ ತಾಲೂಕಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಮಹಿಳೆಯರು, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.